ಇದು ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಇದೆ. ಸೊ ನೆಕ್ಸ್ಟು ಇಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಕೆಳಗಡೆ ಸಿಟಿ ಮನೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ. ನಾವು ಇಲ್ಲಿಂದನೇ ಸಿಟಿ ಪೂರ್ತಿ ನೋಡ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ. ಅವತ್ತು ತುಂಬ ಬಿಸಿಲು ಅಂದರೆ ಬಿಸಿಲು ಜಾಸ್ತಿ ಇತ್ತು ನಾವು ಹೊರಟಾಗ. ಸೊ ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಮನೆಗಳೆಲ್ಲ ಪುಟ್ಟ ಪುಟ್ಟದಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಸಲ ವಿಸಿಟ್ ಮಾಡಿ ನೀವು. ಸೊ ಇಲ್ಲಿ ನಾವು ನೋಡಿ ಫೋಟೋಸ್ ತಕ್ಕೊಂಡ್ವಿ ಸ್ವಲ್ಪ. ಸೊ ಫೋಟೋಸ್ ಎಲ್ಲ ಆದಮೇಲೆ ಮತ್ತೆ ಹೊರಟ್ವಿ ನಾವು. ಸೊ ಹೋಗ್ತಾ ಫಸ್ಟ್ ಇಲ್ಲಿ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಮಾಡೋದಿದೆ. ಸೊ ಬೈಕ್ಗಳೇ ಒಂದು ಸೈಡು, ನೆಕ್ಸ್ಟ್ ಕಾರುಗಳು ಒಂದು ಸೈಡ್ ಇದೆ. ಪಾರ್ಕಿಂಗ್ಗೆ ಅಮೌಂಟ್ ಚಾರ್ಜಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಸ್ಟೆಪ್ಸ್ ಹತ್ತಿ ಹೋಗ್ತಾ ಈ ಸೈಡಲ್ಲೆಲ್ಲ ಶಾಪಿಂಗ್ ಅಂತೂ ತುಂಬ ಚೆನ್ನಾಗಿದ್ದಾವೆ ನೋಡಿ. ಸೊ ಎಲ್ಲ ಮಕ್ಳಿಗೆ ಏನೇನು ಬೇಕೋ ಆ ಥರದ್ದು, ಮತ್ತು ದೊಡ್ಡವ್ರಿಗೆ ಬ್ಯಾಂಗಲ್ಸು ಸರ ಎಷ್ಟು ಚೆನ್ನಾಗಿದೆ ನೋಡಿ. ಹೋಗ್ತಾ ಫಸ್ಟ್ ಕಾಣಿಸೋದೆ ಈ ದೊಡ್ಡ ಒಂದು ಸ್ಟ್ಯಾಚು. ಸೊ ಈ ವಿಗ್ರಹ ಮಹಿಷಾಸುರ ವಿಗ್ರಹ ನೋಡಿ ಎಷ್ಟು ದೊಡ್ಡದಾಗಿದೆ. ಆ ಕಣ್ಣು ನೋಡಿದ್ರೇ ಭಯ ಆಗಬೇಕು ಆ ಥರ ಇದೆ. ಸೊ ತುಂಬ ಬಿಸಿಲಿದ್ವಲ್ಲ, ಸೊ ಹಂಗಾಗಿ ಫಸ್ಟ್ ನಾವು ಆ ಸ್ಟ್ಯಾಚುನೆಲ್ಲ ನೋಡ್ಕೊಂಡು ಆದಮೇಲೆ ನೆಕ್ಸ್ಟು ಫಸ್ಟು ತುಂಬ ಬಾಯಾರಿಕೆ ಅನ್ನಿಸ್ತಿದೆ ಅಂಥೇಳಿ ಇಲ್ಲಿ ಸೋಡಾ ಕುಡಿದ್ವಿ. ಸೊ ನೋಡಿ ಯಾವ ಥರ ಇದೆ ಅಂತ, ತಣ್ಣಗೆ ಚೆನ್ನಾಗಿತ್ತು. ಅದಾದಮೇಲೆ ಸ್ವಲ್ಪ ಹೈಡ್ರೇಷನ್ ಆಗಬೇಕು ಅಂತ ಈ ಸೌತೆಕಾಯಿ ತಿಂದ್ವಿ. ನೆಕ್ಸ್ಟ್ ಅದಾದಮೇಲೆ ಸೊ ಇದು ಚುರ್ಮುರಿ ಎಲ್ಲ ತಿಂದ್ವಿ. ಅಲ್ಲಿಂದ ಮತ್ತೆ ಹೊರಟ್ವಿ. ಸ್ವಲ್ಪ ನಡಿಬೇಕು ಇಲ್ಲಿ. ಸೊ ನಡೀತಾ ಇಲ್ಲಿ ನೋಡಿ ಮೇಲೆ ಎಲ್ಲ ಒಂದು ಪೊಲೀಸ್ ಸ್ಟೇಷನ್ ಇದೆ, ಉಪ ಪೊಲೀಸ್ ಠಾಣೆ ಅಂತ. ಸೊ ಪೊಲೀಸ್ ಸ್ಟೇಷನ್ ಇದೆ, ದೊಡ್ಡದೊಂದು ಹೋಟೆಲ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಗ್ರಾಮ ಪಂಚಾಯತಿನೂ ಇದೆ. ಈ ದೊಡ್ಡದೊಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಇದು ಪ್ಯಾಲೇಸ್ ಥರ. ಸೊ ಇದು ಏನು ಅಂತಂದರೆ ಇದು ಅಲ್ಲಿ ಫ್ರೀಯಾಗಿ ಪ್ರಸಾದ ಕೊಡ್ತಾರಲ್ವ, ಊಟ. ಸೊ ದಾಸೋಹ ಭವನ ಅಂತ. ಅಲ್ಲಿ ಒಳಗಡೆ ನೋಡಿ ಎಷ್ಟು ಕ್ಯೂ ಇದೆ ಅಂದರೆ, ಬಿಸಿಲಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ. ಅವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು ನೋಡಿ. ಇಲ್ಲಿಂದ ಮುಂದೆ ಹೋಗ್ತಾ ಸೊ ಇಲ್ಲಿ ಅದು ಆರ್ಕೆಸ್ಟ್ರಾ ಥರ ಮ್ಯೂಸಿಕ್ ಇದಿದೆ. ಸೊ ಅಲ್ಲಿ ಸಾಂಗ್ಸ್ ಎಲ್ಲ ಹಾಡ್ತಾಯಿದ್ರು. ಸೊ ನೆಕ್ಸ್ಟ್ ಇಲ್ಲಿ ಬೀದಿ ಸೈಡಲ್ಲಿ ಸೊ ಹಾಡೆಲ್ಲ ಹೇಳ್ತಾಯಿದ್ರು ನೋಡಿ. ಇಲ್ಲಿಂದ ಕಾಣಿಸುತ್ತೆ ನೋಡಿ ದೇವಸ್ಥಾನ. ಸೊ ಅಲ್ಲಿಂದ ಮುಂದೆ ತುಂಬ ಬಿಸಿಲಿಗೆ ನಡ್ಕೊಂಡು ಹೋದ್ವಿ. ಅದಾದಮೇಲೆ ಸೊ ಇಲ್ಲಿಂದ ಒಂದು ಫೋಟೋ ತಗೊಳ್ಳೋಣ ಅಂತ ನೋಡಿ ಫೋಟೋ ತೆಗೆದೆ. ಚಾಮುಂಡೇಶ್ವರಿ ಅಮ್ಮನವರು ಅಂತಿದೆ. ಸೊ ಮೈಸೂರಲ್ಲೇ ಇದ್ದು ಕೆಲವರು ಇನ್ನೂ ಚಾಮುಂಡೇಶ್ವರಿ ಬೆಟ್ಟ ಹೋಗಿರಲ್ಲ. ಸೊ ಅಂಥವರು ಒಂದು ಸಲ ಹೋಗಿ ವಿಸಿಟ್ ಮಾಡಿ ನೋಡಿ. ಬಿಸಿಲು ಸೂರ್ಯ ಅವತ್ತು ನಮಗೋಸ್ಕರನೇ ಸೂರ್ಯ ಜಾಸ್ತಿ ಬಿಸಿಲಿನಿಂದ ಶಾಖದಿಂದ ಕೂಡಿದ್ದಾನೆ ಅನಿಸುತ್ತೆ. ಸೊ ಇಲ್ಲಿಂದ ಒಳಗಡೆ ಹೋಗ್ಬೋದು. ಸೊ ಅದಾದಮೇಲೆ ಮತ್ತೆ ವಾಪಸ್ ಹೊರಟ್ವಿ. ಇಲ್ಲೆಲ್ಲ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ. ಸೊ ವಾಪಸ್ ಹೋಗ್ತಾ ಇಲ್ಲಿ ಸೈಡಲ್ಲಿ ನೋಡಿ ಇವರು ಅಂಧ ಜನ. ಸೊ ಅವರು ಎಷ್ಟು ಚೆನ್ನಾಗಿ ಸಾಂಗ್ಸ್ ಹೇಳ್ತಿದ್ರು ಗೊತ್ತಾ. ನೋಡಿ ಸೈಡಲ್ಲೆಲ್ಲ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಸ್ವಲ್ಪ ಕುತ್ಕೊಂಡಿದ್ದರೆ ಇನ್ನೂ ಚೆನ್ನಾಗಿರೋದು ಅನಿಸ್ತು. ಬಿಸಿಲು ಅಂತೇಳಿ ನಾವು ಕೂತ್ಕೊಳ್ಳಿಲ್ಲ. ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಗ್ರಾಮ ಪಂಚಾಯತಿ ಅಂತ. ಗ್ರಾಮ ಪಂಚಾಯತಿ, ATM, ಇಲ್ಲಿ ಹೆಲ್ತ್ ಚೆಕಪ್ ಇದೆ. ಸೊ BP, ಶುಗರ್ ಅದೆಲ್ಲ ಚೆಕ್ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ನೋಡಿ ಚಿಕ್ಕದಾಗಿರೋಂಥ ವಿಗ್ರಹಗಳು ಕಾಣಿಸ್ತಾ ಇದ್ದಾವೆ. ಸೊ ಅಲ್ಲಿಂದ ಬರ್ತಾ ನೆಲ್ಲಿಕಾಯಿ ತೊಗೊಂಡ್ವಿ. ನೆಲ್ಲಿಕಾಯಿ ತಿಂದ್ಕೊಂಡು, ನೆಲ್ಲಿಕಾಯಿ ಚೆನ್ನಾಗಿತ್ತು ತುಂಬ. ಅಲ್ಲಿ ಮತ್ತು ಕಡಲೆ ಇದೆ ಹಸಿದು, ಅದೆಲ್ಲ ತಿಂದು ಹೊರಟು ಮೇಲೆ ಬಸ್ ನೋಡಿ. ಸಿಟಿಯಿಂದ ಬಸ್ ಬರುತ್ತೆ ಅಲ್ಲಿವರೆಗೂ, ಮೇಲೆವರೆಗೂ ಬರುತ್ತೆ. ನಾವೇನೆಲ್ಲೂ ದೂರ ನಡ್ಕೊಂಡು ಹೋಗೋ ಕೆಲಸನೇ ಇಲ್ಲ, ದೂರ ನಿಲ್ಲಿಸೋದು ಇಲ್ಲ ಬಸ್ಸುಗಳು. ಇದೆಲ್ಲ ಆದಮೇಲೆ ಮತ್ತೆ ವಾಪಸ್ ಹೊರಟ್ವಿ. ಸೈಡಲ್ಲಿ ಶಾಪಿಂಗ್ ಸ್ವಲ್ಪ ಮಾಡ್ಕೊಂಡ್ವಿ. ಶಾಪಿಂಗ್ ಏನೇನಾಯಿತು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಮಕ್ಕಳಿಗೆ ಬೇಕಾಗಿರೋಂಥ ಆಟ ಸಾಮಾನ್ಯ ಜಾಸ್ತಿ ಇದ್ದಾವೆ ಇಲ್ಲಿ. ಸೊ ನೆಕ್ಸ್ಟಲ್ಲಿ ವಿಗ್ರಹಗಳು, ಇಲ್ಲಿ ಒಂದು ಚಿಕ್ಕ ಗೊಂಬೆಗಳು ತೋರಿಸ್ತೀನಿ ನೋಡಿ. ತಲೆ ಅಲ್ಲಾಡಿಸ್ಕೊಂಡು ಎಷ್ಟು ಚೆನ್ನಾಗಿದೆ, ಮುದ್ದಾಗಿ ಕ್ಯೂಟಾಗಿದೆ. ಸೊ ಅಲ್ಲಿ ಹ್ಯಾಂಡ್ ಬ್ಯಾಗ್ಸು, ಕೂಲಿಂಗ್ ಗ್ಲಾಸಸ್ಸು, ಶೂಸು ಎಲ್ಲ ಶಾಪಿಂಗ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಈ ಕಡೆ ಎಲ್ಲ. ಸೊ ದೇವ್ರ ಫೋಟೋಸು ಅವೆಲ್ಲ ಇದ್ದಾವೆ. ಸೊ ನೋಡಿ ಮುತ್ತಿನ ಸರಗಳು, ಅದು ಒರಿಜಿನಲ್ ಮುತ್ತಲ್ಲ, ಬಟ್ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಇಲ್ಲಿ ನೋಡಿ ಅಂಬಾರಿಗಳು ಎಷ್ಟೊಂದಿದ್ದಾವೆ,
ಸೊ ಕ್ಯೂಟಾಗಿ ಇದೆ. ಇದು ವೈಟ್ ಕಲರ್ದು ಹಾವು, ಯಾರಿಗಾದ್ರೂ ತೊಗೊಂಡು ಹೆದರಿಸ್ಬೋದು. ಸೊ ಮತ್ತೆ ವಾಪಸ್ಸು ಪಾರ್ಕಿಂಗ್ ಲಾಟಿಗೆ ಬಂದ್ವಿ ನಾವು. ಸೊ ಪಾರ್ಕಿಂಗಲ್ಲಿ ಮತ್ತೆ ವೆಹಿಕಲ್ಸ್ನ ತೊಗೊಂಡು ಇಲ್ಲಿ ಒಂದು ಟೀ ಕುಡ್ಕೊಂಡು ಹೊರಟ್ವಿ. ಸೊ ಮತ್ತೆ ಇಲ್ಲಿಂದ ಮುಂದೆ ಹೋಗ್ತಾ ನೋಡಿ, ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ನಲ್ಲ, ಬಸ್ಸು ಮೇಲೆವರೆಗೂ ಬರುತ್ತೆ. ಸೊ ತುಂಬ ಜನ ವೆಹಿಕಲ್ಸಲ್ಲಿ ಬಂದು ಹೋಗ್ತಾ ಇದ್ದಾರೆ. ಬಿಸಿಲು ಅಂತಲೂ ಏನಿಲ್ಲ. ಸೊ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಮತ್ತೆ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಇಲ್ಲಿ ಬೈನಾಕ್ಯುಲರ್ ಇದೆ. ಸೊ ಬೈನಾಕ್ಯುಲರ್ ಅಂದರೆ ನಾವು ದೂರದ ವಸ್ತುನ ಹತ್ತಿರದಿಂದ ದೊಡ್ಡದಾಗಿ ನೋಡ್ಬೋದು. ಅದು ಸೊ ಲೈಕ್ ಮೈಕ್ರೋಸ್ಕೋಪ್ ಥರ ಬೈನಾಕ್ಯುಲರು. ಅಲ್ಲಿ ಫಸ್ಟು ಹೋಗ್ತಾ ಅಲ್ಲಿ ಮಾವಿನಕಾಯಿ ಇದೆಲ್ಲ ತಿಂದು ನೆಕ್ಸ್ಟ್ ಮತ್ತೆ ಸೊ ಬೈನಾಕ್ಯುಲರ್ನ ಇದು 20 ರೂಪೀಸ್ ಪರ್ ಹೆಡ್. ಸೊ ಒಬ್ಬರಿಗೆ 20 ರೂಪೀಸು. ಈ ಮಕ್ಕಳು ಅಂತಲೇ ಏನಿಲ್ಲ, ಮಕ್ಕಳಿಗೂ ಅಷ್ಟೇ ಈಕ್ವಲ್ ಅಮೌಂಟು. ಅದು ಒಂದು ಕಾಯಿನ್ ಹಾಕ್ತಾರೆ. ಆ ಕಾಯಿನ್ ಆಗೋವರೆಗೂ ಅದೆಷ್ಟು ಒಂದು 20 ಸೆಕೆಂಡ್ಸ್ ಇರುತ್ತೆ. ಕಾಯಿನ್ ಹಾಕಿ ನಾವು ನೋಡ್ಬೋದು. ಸೊ ಅದರಿಂದ ನೋಡಿದ್ರೆ ಪ್ಯಾಲೇಸ್ ದೂರದಿಂದ ಇದೆ, ಮಹಾರಾಜರ ಪ್ಯಾಲೇಸು. ಅದು ನಮಗೆ ಹತ್ತಿರದಿಂದ ಕಾಣಿಸುತ್ತೆ. ಅಲ್ಲಿ ರೇಸ್ ಕೋರ್ಸ್ ಇದೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹತ್ತಿರದಿಂದ. ಸೊ ಅದನ್ನೆಲ್ಲ ನೋಡಾದ್ಮೇಲೆ ನಾವು ಮತ್ತೆ ಇನ್ನೊಂದು ಸಲ ಸ್ನ್ಯಾಕ್ಸ್ ತಿನ್ನೋಕೆ ಬಂದ್ವಿ. ಮಕ್ಕಳು ಇರ್ತಾರಲ್ಲ, ಸೊ ಅವರು ಪದೇ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ. ಚುರುಮುರಿ ಅದೆಲ್ಲ ತಿಂದು ನೆಕ್ಸ್ಟ್ ಪಾಪ್ಕಾರ್ನು, ಕೊಬ್ಬರಿ ಮಿಠಾಯಿ ಇವೆಲ್ಲ ಚೆನ್ನಾಗಿತ್ತು. ನಾವು ಮಾಮೂಲಿ ಬೀದಿ ಅಂಗಡಿಗಳಲ್ಲಿ ತೊಗೊಂಡ್ರು ಅವು ಮುಗ್ಲಸ್ನೇ ಬರ್ತಾ ಇರುತ್ತೆ, ಬಟ್ ಆದರೆ ಇಲ್ಲಿ ಚೆನ್ನಾಗಿತ್ತು. ಸೊ ಅಲ್ಲಿಂದ ಮತ್ತೆ ಅದೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಾದ್ಮೇಲೆ ಅಲ್ಲಿ ಕೋತಿಗಳಿತ್ತು, ಅದನ್ನು ಸ್ವಲ್ಪ ನೋಡಿಕೊಂಡು ಮತ್ತೆ ಹೊರಟ್ವಿ ಡೌನ್ ಹೋಗ್ತಾ. ಮತ್ತು ಅಲ್ಲಿಂದ ನೆಕ್ಸ್ಟು ವೀಡಿಯೋ ಕಂಟಿನ್ಯೂ ಆಗುತ್ತೆ, ಇನ್ನೊಂದು ವೀಡಿಯೋ. ಸೊ ನಮ್ಮ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.